ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಗಂಡು ಮಕ್ಕಳ ದೈವಿಕ ಅರ್ಥ ಕೊಡುವ ಹೆಸರುಗಳು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಹೆಸರು ಈಶಾನ್. ಈಶಾನ್ ಎಂಬುದು ಶಿವನ ರೂಪದಲ್ಲಿ ಸೂರ್ಯನನ್ನು ಸೂಚಿಸುವ ದೈವಿಕ ಹೆಸರಾಗಿದೆ. ಪ್ರತ್ಯೂಷ್. ಪ್ರತ್ಯೂಷ್ ಎಂಬುದು ಸೂರ್ಯೋದಯ ಎನ್ನುವ ಅರ್ಥವನ್ನು ಕೊಡುತ್ತದೆ. ಆದಿಶ್ಯ, ಜ್ಞಾನದಿಂದ ತುಂಬಿರುವವನು. ಶಾಶ್ವತ್, ಆರಂಭ ಅಥವಾ ಅಂತ್ಯವನ್ನು ಹೊಂದಿರದವನು ಎನ್ನುವ ಅರ್ಥ ಕೊಡುತ್ತದೆ. ಅರ್ಜು. ಅರ್ಜು ಎಂಬುದು ಒಂದು ಕಾವ್ಯಾತ್ಮಕವಾದ ಹೆಸರು. ಕಿರವ್. ಕಿರವ್ ಎಂಬ ಹೆಸರು ಹೊಳೆಯುತ್ತಿರುವ ಸೂರ್ಯ. ಇದು ತೇಜಸ್ಸು ಮತ್ತು ಯಾವುದೇ ಕೋಣೆಯನ್ನು ಬೆಳಗಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ರೇವಂತ್. ರೇವಂತ್ ಎಂಬುದು ಸೂರ್ಯನ ಮಗನ ಅರ್ಥವನ್ನು ಕೊಡುತ್ತದೆ. ತೇಜಸ್. ತೇಜಸ್ ಎಂದರೆ ಕಾಂತಿ ಅಥವಾ ಹೊಳಪು. ಇದು ಉತ್ಸಾಹಭರಿತ ವಾತಾವರಣವನ್ನು ಪ್ರತಿಬಿಂಬಿಸುತ್ತದೆ. ದಿವ್ಯಾಂಸಿ. ದಿವ್ಯಾಂಸಿ ಎಂದರೆ ದೈವಿಕ ಅಥವಾ ದೈವಿಕ ಭಾಗ. ರುದ್ರಾಂಶ. ರುದ್ರಾಂಶ ಎಂದರೆ ಶಿವನ ಒಂದು ಭಾಗ. ನೀಲಬ್. ನೀಲಬ್ ಎಂಬುದು ಸೂರ್ಯ ಅಥವಾ ಚಂದ್ರ ಎಂಬ ಅರ್ಥವನ್ನು ನೀಡುತ್ತದೆ. ಕಿರಣ್. ಕಿರಣ್ ಎಂದರೆ ಬೆಳಕಿನ ಕಿರಣ. ಅಲೋಕ್. ಅಲೋಕ್ ಎಂದರೆ ಬೆಳಕು ಅಥವಾ ಪ್ರಕಾಶಮಾನವನ್ನು ಸೂಚಿಸುತ್ತದೆ. ಯಕ್ಷಿತ್. ಯಕ್ಷಿತ್ ಎಂದರೆ ಶಾಶ್ವತ. ಸದಾನಂದ. ನಿತ್ಯಾನಂದ. ಪರಮಶಿವ. ಶಿವಪುತ್ರ. ಪರಶುರಾಮ. ವಿನಾಯಕ. ಗಣೇಶ. ಆರಾಧನ್. ಯೋಗೇಶ. ಪ್ರಕಾಶ್. ಪ್ರಸಾದ್. ಮೋಹನ. ಆದಿಕೇಶ. ಶಿವಪ್ರಸಾದ್. ಚನ್ನಕೇಶವ. ಪರಮಾತ್ಮ. ಧನ್ಯವಾದಗಳು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.